ಪ್ರೀತಿ ಕಾಣಲ್ಲ ನಿಜ ಆದ್ರೆ ಪ್ರೀತಿಸೋಳ್ ಕಾಣಲ್ವಾ, ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಲೈನು. ಆದ್ರೆ ಇಲ್ಲೊಬ್ಬ ಆಟೋ ಚಾಲಕ ಅವ್ರು ಬರ್ಸ್ಕೊಂಡಿರುವಂತಹ ಸಾಲ್ಗಳು ಮಾತ್ರ ತುಂಬಾ ಅದ್ಭುತವಾಗಿದೆ. ಅಣ್ಣ, ಒಂದು ಬಾರಿ ನಿಮ್ಮನ್ನ ನೋಡ್ಬೇಕು, ಹೆಣ್ಮಕ್ಳಿಗೆ ನೀವು ಇಷ್ಟೊಂದು ರೆಸ್ಪೆಕ್ಟ್ ಎಲ್ಲ ಕೊಡ್ತೀರಾ ಅಂದ್ರೆ ನಿಮ್ ಸಾಮಾಜಿಕ ಜಾಲತಾಣದಲ್ಲಂತೂ ಇದು ಒಂದು ಟ್ರೆಂಡ್ ಅನ್ನೇ ಸೃಷ್ಟಿ ಮಾಡ್ಬಿಟ್ಟಿದೆ. ಬ್ಯಾಂಗ್ಳೂರ್ನಲ್ಲಿ ನಾವು ರಸ್ತೆಲಿ ಓಡಾಡ್ಬೇಕಾದ್ರೆ ಆಟೋಗಳ ಮೇಲೆ ಕೆಲವೊಂದು ಸಾಲ್ಗಳು ಬರ್ದಿರುತ್ತೆ. ಆ ಸಾಲ್ಗಳನ್ನ ನೋಡಿ ನಾವು ಬೈಕೊಂಡಿರೋದು ಇದೆ, ಹಾಗೆ ಅಬ್ಬಾ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನ್ಕೊಂಡಿರೋದು ಇದೆ. ಕೆಲವರು ಅವರ ಹೆಂಡತಿ ಬಗ್ಗೆ, ಅಪ್ಪ ಅಮ್ಮ ಬಗ್ಗೆ, ಅವರ ಲವರ್ ಬಗ್ಗೆ ಈ ಥರ ಸಾಕಷ್ಟು ಲೈನ್ಗಳನ್ನು ಬರ್ಕೊಂಡಿರ್ತಾರೆ. ಆದರೆ ಇಲ್ಲೊಬ್ಬ ಹೆಣ್ಮಕ್ಳಿಗೆ ಗೌರವ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಬರ್ಕೊಂಡಿದ್ದಾನೆ. ಇದಕ್ಕೆ ಬೆಂಗಳೂರಿನ ಮಹಿಳೆಯರು, ರಾಜ್ಯದ ಮಹಿಳೆಯರು ತುಂಬ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಣ್ಣ, ಒಂದು ಬಾರಿ ನಿಮ್ಮನ್ನು ನೋಡಬೇಕು, ಹೆಣ್ಮಕ್ಳಿಗೆ ನೀವು ಇಷ್ಟೊಂದು ರೆಸ್ಪೆಕ್ಟ್ ಎಲ್ಲ ಕೊಡ್ತೀರಾ ಅಂದರೆ ನಿಮ್ಮನ್ನ ಭೇಟಿ ಮಾಡಲೇಬೇಕು ಅಂತ ಕೂಡ ಪಟ್ಟಿಡ್ದು ಕೂತ್ಕೊಂಡಿದ್ದಾರೆ. ಹಾಗಾದರೆ ಅವ್ರು ಬರ್ಸಿರುವಂತಹ ಸಾಲ್ಗಳು ಏನಾಗಿರ್ಬೋದು, ಅದ್ರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನೋಡ್ಕೊಂಡು ಬರೋಣ ಬನ್ನಿ. ಪ್ರೀತಿ ಕಾಣಲ್ಲ ನಿಜ ಆದರೆ ಪ್ರೀತಿಸೋಳ್ ಕಾಣಲ್ವಾ, ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಲೈನು. ಹಾಗೆ ಅಪ್ಪ ಅಮ್ಮನ ಕೊಡಗೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬರ್ಸ್ಕೊಂಡಿರೋರು, ಹಾಗೆ ಹೆಂಡತಿ ಬಗ್ಗೆ ಒಂದು ಸ್ವಲ್ಪ ಸರ್ಕ್ಯಾಸಮ್ನಲ್ಲಿ ಬರ್ಸ್ಕೊಂಡಿರೋರು, ಕೆಲವರಂತೂ ಬಿಡಿ ಇನ್ನೂ ಎಕ್ಸ್ಟ್ರಾಡಿನರಿ, ಅವ್ರಿಗಿಷ್ಟ ಆಗಿರುವಂತಹ ಫೇವ್ರೆಟ್ ಹೀರೋಗಳ ಫೋಟೋಗಳನ್ನು ಹಾಕ್ಸ್ಕೊಂಡಿರ್ತಾರೆ. ಇನ್ನು ಕೆಲವರು ದರ್ಶನ್ ಜೈಲಿಗೆ ಹೋದ್ಮೇಲಂತೂ ಅವರ ಕೈದಿ ನಂಬರನ್ನೇ ಹಾಕ್ಕೊಂಡು ಒಂದು ಟ್ರೆಂಡನ್ನೇ ಶುರು ಮಾಡಿಬಿಟ್ಟಿದ್ರು. ಆದರೆ ಇಲ್ಲೊಬ್ಬ ಆಟೋ ಚಾಲಕ ಅವ್ರು ಬರ್ಸ್ಕೊಂಡಿರುವಂತಹ ಸಾಲ್ಗಳು ಮಾತ್ರ ತುಂಬ ಅದ್ಭುತವಾಗಿದೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬ ಇಷ್ಟವಾಗಿರುವಂತಹ ಸಾಲ್ಗಳನ್ನು ಬರ್ಸ್ಕೊಂಡಿದ್ದಾರೆ. ಸ್ಲಿಮ್ ಆರ್ ಫ್ಯಾಟ್, ಬ್ಲ್ಯಾಕ್ ಆರ್ ವೈಟ್, ವರ್ಜಿನ್ ಆರ್ ನಾಟ್, ಎವ್ರಿ ವುಮೆನ್ ರೆಸ್ಪೆಕ್ಟ್ ಡಿಸರ್ವ್ಸ್ ಅಂತ. ಎಷ್ಟು ಸತ್ಯ ಅಲ್ವಾ? ಹೆಣ್ಮಕ್ಳು ಹೇಗೆ ಇದ್ರು, ಏನೇ ಇದ್ರು, ಅವರು ಕೂಡ ಗೌರವಕ್ಕೇನೆ ಹೋರಾಡ್ತಾ ಇರ್ತಾರೆ. ನಾವು ಅವ್ರು ಹೇಗೆ ಇದ್ರೂ ಸಹ ನಾವು ಅವ್ರನ್ನ ಮರ್ಯಾದೆಯಿಂದ ಕಾಣಬೇಕು, ಗೌರವನ ಕೊಡಬೇಕು ಅಂತ ಹೇಳಿ ಬರ್ಕೊಂಡಿರುವಂತಹ ಈ ಸಾಲು ಆಟೋ ಹಿಂದೆ ಬರ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ಆ ಆಟೋ ಡ್ರೈವರ್ನ ಟ್ರಾಲ್ ಮಾಡಿ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಣ್ಣ, ನೀವು ಎಲ್ಲಿದ್ದೀರಾ, ಒಂದು ಬಾರಿ ನೀವು ನಮಗೆ ಸಿಗಿ, ಒಂದ್ಸಲ ಭೇಟಿ ಮಾಡಿ, ನಾವು ನಿಮಗೆ ನಿಜವಾಗ್ಲೂ ಮನ್ಸಾರೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಸಾಕಷ್ಟು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗತ್ತೆ ಹೆಣ್ಮಕ್ಳ ಬಗ್ಗೆ ಈ ಥರ ಆಟೋ ಚಾಲಕರು ಬರ್ಕೊಂಡ್ರೆ ಅಂತ ಹೇಳಿ. ತುಂಬ ಜನ ಹೆಣ್ಮಕ್ಳಿಗೆ ರೆಸ್ಪೆಕ್ಟೇ ಕೊಡೋದಿಲ್ಲ, ಹೆಂಗೆ ಇದ್ರು ಏನೇ ಇದ್ರು ಹೀಯಾಳಿಸಿ ಮಾತಾಡ್ತಾರೆ, ತುಂಬ ಕಡೆಗಣಿಸ್ತಾರೆ. ಆ ಥರದ್ರಲ್ಲಿ ಒಬ್ಬ ಆಟೋ ಚಾಲಕ ಈ ರೀತಿಯಾದಂತಹ ಮಾತುಗಳನ್ನು ಬರ್ಕೊಂಡಿರೋದು ಸಾಕಷ್ಟು ಜನಕ್ಕೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಖುಷಿ ಕೊಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ಇದು ಒಂದು ಟ್ರೆಂಡನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಒಬ್ಬ ಆಟೋ ಚಾಲಕ ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ, ಅದರಲ್ಲೂ ಹೆಣ್ಮಕ್ಳಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ, ಅವ್ರ ಸಾಲುಗಳಲ್ಲಿ ಬರ್ಕೊಂಡಿದ್ದಾರೆ ಅಂದರೆ ತುಂಬ ಖುಷಿಯಾಗತ್ತೆ. ಯಾರೋ ಅಪರೂಪಕ್ಕೆ ಕೆಲವರು ಈ ರೀತಿ ಸಾಲುಗಳನ್ನು ಬಳಸಿರ್ತಾರೆ. ಹಾಗೆ ಅವ್ರ ಆಟೋ ಹಿಂದೆ ಬರ್ಕೊಂಡು ಅದನ್ನು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಹೆಣ್ಮಕ್ಳು ಕೂಡ ರೆಸ್ಪೆಕ್ಟ್ ಡಿಸರ್ವ್ ಮಾಡ್ತಾರೆ ಅಂತ ಹೇಳ್ಕೊಳ್ಳೋರು ತುಂಬ ಕಮ್ಮಿ. ಎಲ್ಲೋ 100ರಲ್ಲಿ ಒಂದು 3ರಿಂದ 4 ಜನ ಸಿಗ್ಬೋದೇನೋ. ಆದರೆ ಅವ್ರು ಬರ್ಕೊಂಡಿರುವಂತಹ ಲೈನ್ಸ್ಗಳು ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ಮನಸ್ಸಿಗೆ ತಟ್ಟಿದೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಹೌದು ನಿಜವಾಗ್ಲೂ ಡಿಸರ್ವ್ ಮಾಡ್ತಾರೆ ರೆಸ್ಪೆಕ್ಟ್ನ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.